ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ಥರ್ಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ಟೈಮ್ ಬಂದು 9:45 ಆಗಿದೆ. ಇವತ್ತು ವ್ಲಾಗ್ ಏನಪ್ಪ ಅಂದರೆ, ನಾನು ಹಾಸ್ಪಿಟಲ್ಗೆ ಹೊರಟಿದ್ದೀನಿ, ರಾಜಾಜಿನಗರ. ಸೊ ESI ಹಾಸ್ಪಿಟಲ್ಗೆ ಹೋಗಬೇಕು. ಮೊದಲನೇದಾಗಿ ಆಟೋ ಬುಕ್ ಮಾಡಿಕೊಂಡು ಇನ್ನು ಡಿಸ್ಪೆನ್ಸರಿಗೆ ಹೋಗ್ಬಿಟ್ಟು ಅಲ್ಲಿ ಡಬಲ್ ಚೀಟಿ ಬರೆಸ್ಕೊಂಡು ಅದಾದಮೇಲೆ ರಾಜಾಜಿನಗರ ಹೋಗಬೇಕು. ಮೊನ್ನೆ ಹೋಗಿ ಬ್ಲಡ್ ಎಲ್ಲ ಕೊಟ್ಟು ಬಂದಿದೆ. ಸೊ ಬ್ಲಡ್ ಟೆಸ್ಟ್ಗೆ ಅಂತಂದೇಳಿ, ಶುಗರ್ ಟೆಸ್ಟ್ಗೆ, ಅದಕ್ಕೆಲ್ಲ. ಸೊ ಅದು ಇವತ್ತು ರಿಪೋರ್ಟ್ಸು ಬರುತ್ತೆ. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಇನ್ನು ಡಾಕ್ಟರ್ ಕೂಡ ಬರ್ತಾರೆ. ಸೊ ಅವ್ರದ್ದು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಇನ್ನು ಮನೆಗೆ ಬರಬೇಕು. ಇನ್ನು ನಮ್ಮ ಹಸ್ಬೆಂಡ್ ಡ್ಯೂಟಿಗೆಲ್ಲ ಹೋಗಿದ್ದಾರೆ. ಆಲ್ರೆಡಿ ಥರ್ಸ್ಡೇ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ರಂಗೋಲಿ ಹಿಟ್ಟು ಸ್ವಲ್ಪ ಇತ್ತು, ಹಂಗಾಗಿ ಇವತ್ತು ತುಂಬ ದೊಡ್ಡದಾಗೇನು ರಂಗೋಲಿ ಬಿಡ್ಸೋಕ್ಕಾಗಿಲ್ಲ. ಸಿಂಪಲ್ಲಾಗಿ ರಂಗೋಲಿನೆಲ್ಲ ಹಾಕಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಇನ್ನು ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಬಾತ್ ಮಾಡಿದ್ದೆ. ಇನ್ನು ಅದನ್ನೇ ತಿಂದ್ಕೊಂಡು ಹೊರಟಿದ್ದೀನಿ. ಮಧ್ಯಾಹ್ನಕ್ಕೂ ಅದೇ ಇದೆ ನಮ್ಮ ಹಸ್ಬೆಂಡ್ಗೆ. ಆದಷ್ಟು ಬೇಗ ಹಾಸ್ಪಿಟಲ್ ಮುಗಿಸ್ಕೊಂಡು ಬರಬೇಕು. ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಏನು ಅಂತಂದೇಳಿ. ಪೂರ್ತಿ ಡೇ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇನ್ನು ಆಟೋ ಬುಕ್ ಮಾಡ್ಕೊಂಡು ಹೊರಡೋಣ. ಈಗ ಕೆಳಗಡೆ ಅತ್ತೆ ಮನೆಗೆ ಅಂತ ಬಂದೆ. ಇನ್ನು ಕಾರ್ತಿನೂ ಬಂದಿದ್ದ, ಮುಖ ನೋಡಿ ಯಾವ ಥರ ಊದಿಸ್ಕೊಂಡು ಕೂತಿದ್ದ. ಇನ್ನು ನಾನು ಆಟೋ ಬುಕ್ ಮಾಡ್ಕೊಂಡು ಹೊರಟೆ. ಇನ್ನು ಡಿಸ್ಪೆನ್ಸರಿ ಬರ್ಸ್ಕೊಂಡಿದ್ದಾಯಿತು ಗೈಸ್. ಮತ್ತು ಡಿಸ್ಪೆನ್ಸರಿಯಿಂದ ಮಾಡೆಲ್ ಹಾಸ್ಪಿಟಲ್ಗೆ ಆಟೋನ ಬುಕ್ ಮಾಡ್ತಾ ಇದ್ದೆ. ಇನ್ನು ಹಾಸ್ಪಿಟಲ್ಗೂ ರೀಚ್ ಆದೆ. ಜನ ನೋಡಿ ಎಷ್ಟು ಜನ ಇದ್ದರು ಅಂದರೆ ನನಗೆ ನಿಂತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಒಂದು ಹಾಫ್ ಆನ್ ಅವರ್ ಅಲ್ಲಿಗೂ ಕ್ಯೂ ಅಲ್ಲಿ ನಿಂತ್ಕೊಂಡೆ. ಪಾಪ ಒಬ್ಬರು ಮುಂದೆ ಕಳಿಸಿದ್ರು, ಪ್ರೆಗ್ನೆಂಟ್ ಇದ್ದೀರಾ ಮುಂದೆ ಹೋಗಿ ಅಂತೇಳಿ. ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಮತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಸ್ಪಿಟಲಿಂದ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಆಲ್ರೆಡಿ ಒಂದು 3 o'clock ಆಗಿತ್ತು ನಾನು ಹಾಸ್ಪಿಟಲ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಇವತ್ತಂತೂ ತುಂಬಾ ಜನ ಇದ್ದರು. ನಾನೊಂದು 5 times ಹೋಗಿದ್ದೀನಿ ESI ಹಾಸ್ಪಿಟಲ್ಗೆ ರಾಜಾಜಿನಗರಲ್ಲಿ. ಫಾರ್ ದ ಫಸ್ಟ್ ಟೈಮ್ ಅಷ್ಟು ಜನ ಪೇಷಂಟ್ಸ್ನ ನೋಡಿದ್ದು. ಅಂದರೆ ಪ್ರೆಗ್ನೆನ್ಸಿ ಕನ್ಸಲ್ಟೇಷನ್ಸಲ್ಲಿ ಒಂದು ಮಿನಿಮಮ್ 35 to 40 ಮೆಂಬರ್ಸ್ ಇದ್ದರು. ಸೊ ಅವ್ರದ್ದೆಲ್ಲ ಮುಗಿಯೋಷ್ಟರಲ್ಲಿ ರಿಪೋರ್ಟ್ಸ್ ಎಲ್ಲ ತೊಗೊಳೋದ್ರಲ್ಲಿ ನಿಮಗೂ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಎಷ್ಟು ಜನ ಇದ್ದರು ರಿಪೋರ್ಟ್ಸ್ ಎಲ್ಲ ತೊಗೊಳೋದು ಹತ್ರ ಅಂತ ಹೇಳ್ಬಿಟ್ಟು. ಇನ್ನು ತುಂಬಾ ಜನ ಇದ್ದರು. ಸೊ ಇವತ್ತು ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ, ಇವತ್ತೇ ಬೇಗ ಬರೋಣ ಅಂತ ಹೋದೆ, ಬಟ್ ಆಗಲಿಲ್ಲ. ಸಂಜೆ ಒಂದು 3 ಗಂಟೆ ಆಯಿತು. ಇನ್ನು ಬಂದು ರೆಸ್ಟ್ ಮಾಡೋ ಅಷ್ಟರಲ್ಲೇ ಸಾಕಾಯಿತು. ಈಗ ಆಲ್ರೆಡಿ ಟೈಮು 6:45 ಆಗಿದೆ. 7 o'clock ಎಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲ, ಇವತ್ತು ಮೊಹರಂ ಇದೆಯಲ್ವಾ, ಹಂಗಾಗಿ ಸಕ್ಕರೆ ಕಡಲೆ ಓದಿಸ್ಕೊಬರೋಕ್ಕೆ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ. ಇನ್ನು ಅಲ್ಲಿ ತೋರಿಸ್ತೀನಿ ಬನ್ನಿ ವ್ಲಾಗಲ್ಲಿ. ಆಫೀಸ್ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಮನೆಗೆ ಬಂದರು. ಇನ್ನು ಇಬ್ಬರು ಫ್ರೆಶ್ ಅಪ್ ಆಗಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿಂದ ಫ್ಯಾಮಿಲಿ ಎಲ್ಲನೂ ಸೇರಿ ಮೊಹರಂ ಇದೆಯಲ್ವಾ, ಹಂಗಾಗಿ ಕಡಲೆ ಸಕ್ಕರೆ ಓದಿಸೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ? ಏನಕ್ಕೆ? ಇನ್ನು ಕಾರ್ತಿ ಹೋಗ್ಬಿಟ್ಟು ನಮ್ಮ ಇದನ್ನ ಬೈಕಲ್ಲಿ ಕೂತ್ಕೊಂಡ. ಅಲ್ಲಿ ಜಾಗ ಆಗಲ್ಲ ಅಂತಂದು ಹೇಳ್ಬಿಟ್ಟು ಮತ್ತೆ ನಮ್ಮ ಗಾಡಿಗೆ ಅಂತೇಳಿ ಕರ್ಕೊಂಡ್ವಿ. ಇನ್ನು 2 ಗಾಡೀಲಿ ಫ್ಯಾಮಿಲಿ ಎಲ್ಲ ಹೊರಟ್ವಿ. ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರೆ ಈ ಕಡೆ ನೋಡ್ತಾ ಇದ್ರು. ನೀವು ಮುಂದೆ ನೋಡಿ, ದಯವಿಟ್ಟು ಈ ಕಡೆ ನೋಡಬೇಡಿ ಅಂತ ಹೇಳ್ತಾ ಇದ್ದೆ. ಇನ್ನು ಇಲ್ಲಿಗೆ ಬಂದ್ವಿ. ಬಂದಾದಮೇಲೆ ಇಬ್ಬರು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇದನ್ನ ಗಾಡಿನ ಪಾರ್ಕ್ ಮಾಡ್ತಾಯಿದ್ರು. ಇನ್ನು ನಾವಿಬ್ಬರು ಇದ್ರೊಳಗಡೆ ಬಂದ್ವಿ. ನನಗೆ ಮೊಹರಂ ಹಬ್ಬದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಮ್ಮೂರಲ್ಲಿ ಈ ಹಬ್ಬನ ಮಾಡಲ್ಲ. ನಾನು ಅನಂತಪುರದಲ್ಲಿ ಓದ್ಕೋಬೇಕಾದ್ರೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಹಬ್ಬ. ಅದರಲ್ಲೂ ಗೂಗೂಡ್ ಅಂತ ಬರುತ್ತೆ ಅನಂತಪುರದ ಹತ್ರ, ತುಂಬಾ ಫೇಮಸ್ ಈ ಹಬ್ಬದಲ್ಲಿ. ನನಗಂತೂ ತುಂಬ ಇಷ್ಟ ಅಲ್ಲಿಗೆ ಹೋಗೋದಕ್ಕೆ. ನೆಕ್ಸ್ಟ್ ಟೈಮ್ ಆದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಈಗ ತಾನೇ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನಮ್ಮನೆ ಮೊಹರಂ ಸ್ಪೆಷಲ್ ಏನೇನಂತ ತೋರಿಸ್ತೀನಿ ನೋಡಿ. ನಮ್ಮ ಅತ್ತೆ ಮಾಡಿರೋದು ವೈಟ್ ರೈಸ್, ಕಿಚಡಿ, ಪಲ್ಯ, ರಸಮ್, ಇದು ರಸಮು, ಟೊಮೊಟೊ ರಸಮ್, ಇದು ಕಾಯಿ ರಸ. ಇಷ್ಟು ವೆರೈಟೀಸ್ ನಮ್ಮ ಮನೇಲಿ ಇವತ್ತು ಮೊಹರಂ ಸ್ಪೆಷಲ್. ಕಾರ್ತಿ, ನಿನಗೇನು ಬೇಕು? ಇಲ್ಲಿ ನೋಡು, ಏನು ಬೇಕು ನಿನಗೆ? ಪಾಯಸ ಹಾಕನಾ? ಊಟ ಎಲ್ಲ ಆದಮೇಲೆ ಮತ್ತೆ ಸಿಗೋಣ ಗೈಸ್.
ಎಲ್ಲರೂ ಊಟಕ್ಕೆ ಅಂತೇಳಿ ಕೂತ್ಕೊಂಡ್ವಿ. ಕಾರ್ತಿಕ್ಕು ಸಪ್ರೇಟಾಗಿ ಪ್ಲೇಟ್ಗೆ ಹಾಕ್ಕೊಟ್ಟೆ. ಇನ್ನು ನಾವು ಸಹ ಊಟ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ತಿನ್ನು ತಿನ್ನು ವಿನಯ್, ನೀ ಲೋಟ ಕೊಡ ಅವನಿಗೆ. ತಿಂತೀಯ ನೀನು? ವಿನಯಣ್ಣ ತಿನ್ನೋಕ್ಕಿನ್ನ ಮುಂಚೆ ತಿಂದ್ಬಿಡು. ಜೀ ತಗೋ.